ಹಾಯ್ ಫ್ರೆಂಡ್ಸ್ ಸಂಡೇ ಬಂದರೆ ಸಾಕು ಬೆಳಿಗ್ಗೆನೆ ಮಾರ್ಕೆಟ್ಗೆ ಹೋಗಿ ಚಿಕನ್ ಶಾಪ್ ಮುಂದೆ ನಿಂತ್ಕೊಂಡು ಭಯ್ಯ ನನಗೆ 1 kg ಚಿಕನ್ ಕೊಡು, 1 kg ಮಟನ್ ಕೊಡು, ಅಣ್ಣ 1 kg ಲಿವರ್ ಕೊಡು, ಅಣ್ಣ 1 kg ಕಾಲ್ ಕೊಡು, ಅಣ್ಣ 1 kg ಸ್ಕಿನ್ಲೆಸ್ ಕೊಡು, ಅಣ್ಣ ನನಗೆ 1 kg ಗುಂಡಿಗೆ ಕಾಯಿ ಕೊಡು ಅಂತ ಹೇಳ್ತಾ ತಮಗೆ ಇಷ್ಟವಾದದನ್ನ ತೆಗೆದುಕೊಂಡು ಬಂದು ಅಡುಗೆ ಮಾಡಿಕೊಂಡು ತಿಂತಾ ಇರ್ತಾರೆ. ಚಿಕನ್ ನ ಪಕ್ಕಕ್ಕಿಟ್ರೆ ತುಂಬಾ ಜನ ಕೋಳಿ ಕಾಲುಗಳನ್ನ, ಕೋಳಿ ಲಿವರ್ಸ್ ನ, ಕೋಳಿ ಗುಂಡಿಗೆ ಕಾಯಿಗಳನ್ನ ಸಪರೇಟ್ ಆಗಿ ತೆಗೆದುಕೊಂಡು ಬಂದು ಅವುಗಳನ್ನ ಮಾತ್ರವೇ ಅಡುಗೆ ಮಾಡಿಕೊಂಡು ತಿಂತಾ ಇರ್ತಾರೆ. ಆದ್ರೆ ನೀವು ಯಾವತ್ತಾದ್ರೂ ಆಲೋಚನೆ ಮಾಡಿದೀರಾ ಕೋಳಿ ಕಾಲುಗಳನ್ನ ತಿನ್ನುವುದರಿಂದ ಹಾಗೆ ಕೋಳಿ ಗುಂಡಿಗೆ ಕಾಯಿಗಳನ್ನ ತಿನ್ನುವುದರಿಂದ ನಮಗೆ ಏನಾಗುತ್ತೆ ಅಂತ? ಇವುಗಳನ್ನ ತಿನ್ನುವುದರಿಂದ ಎಷ್ಟು ಲಾಭಗಳಿದ್ದಾವೆ ಅಷ್ಟೇ ನಷ್ಟಗಳು ಕೂಡ ಇದ್ದಾವೆ. ಅವೇನಂತ ತಿಳಿದುಕೊಳ್ಳದೆ ತುಂಬಾ ಜನ ಹಾಗೆ ತಿಂತಿದ್ದಾರೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕೋಳಿ ಗುಂಡಿಗೆ ಕಾಯಿ ಹಾಗೆ ಕೋಳಿ ಕಾಲುಗಳನ್ನ ತಿನ್ನುವುದರಿಂದ ಆಗುವ ಲಾಭಗಳನ್ನ ಮತ್ತು ನಷ್ಟಗಳನ್ನ ಹೇಳ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೇ ನೋಡಿ. ಹಾಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಸಾಕು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಚಿಕನ್ ಗಿಜಾರ್ಡ್ ಕೋಳಿಯ ದೇಹದ ಭಾಗಗಳಲ್ಲಿ ಹೆಚ್ಚಾಗಿ ತಿನ್ನುವ ಭಾಗಗಳಲ್ಲಿ ಈ ಚಿಕನ್ ಗಿಜಾರ್ಡ್ ಕೂಡ ಒಂದು. ಇದನ್ನ ಗುಂಡಿಗೆ ಕಾಯಿ ಅಂತ ಕರೀತಾರೆ. ಇವುಗಳನ್ನ ತುಂಬಾ ಜನ ಇಷ್ಟಪಟ್ಟು ತಿನ್ನುತ್ತಾರೆ. ಆದ್ರೆ ಇದನ್ನ ತಿನ್ನುವುದರಿಂದ ಲಭಿಸುವ ಲಾಭಗಳ ಬಗ್ಗೆ ನೋಡುವುದಕ್ಕೂ ಮುಂಚೆ ಈ ಅವಯವದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನ ಹೇಳಬೇಕು. ಅದನ್ನ ತಿಳಿದುಕೊಂಡು ನಾನು ಸಹ ತುಂಬಾ ಶಾಕ್ ಆದೆ. ಅದೇನಂದ್ರೆ ಕೋಳಿಯ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ 3 ಭಾಗಗಳಿವೆ: ಕ್ರಾಪ್, ಪ್ರಿವೆಂಟ್ರಿಕುಲಸ್, ಗಿಜಾರ್ಡ್. ಆದ್ರೆ ಈ ಗಿಜಾರ್ಡ್ ಬಗ್ಗೆ ಮಾತನಾಡಿಕೊಂಡ್ರೆ ಇವುಗಳಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಇರುವುದನ್ನ ನೋಡಿರುತ್ತೀರಾ. ಆದ್ರೆ ಈ ಕಲ್ಲುಗಳನ್ನ ನೋಡಿದಾಗ ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ ಕೋಳಿ ಫಾರ್ಮ್ಸ್ ನಲ್ಲಿ ಕೋಳಿಗಳಿಗೆ ಬಲವಂತವಾಗಿ ಅವುಗಳ ತೂಕವನ್ನ ಹೆಚ್ಚಿಸಲಿಕ್ಕೆ ತಿನ್ನಿಸಿರ್ತಾರೆ ಅನ್ಕೊಳ್ತಾರೆ. ಆದ್ರೆ ಅದು ಹಾಗಲ್ಲ. ಈ ಕಲ್ಲುಗಳನ್ನ ಈ ಕೋಳಿಗಳು ಬೇಕಂತಲೇ ತಿನ್ನುತ್ತವೆ. ಹೇಗೆ ಗೊತ್ತಾ? ಕೋಳಿಗಳಿಗೆ ಹಲ್ಲುಗಳು ಇರುವುದಿಲ್ಲ, ಸೊ ಅವು ತಿನ್ನುವ ಆಹಾರವನ್ನ ಅಗಿಯಲು ಆಗುವುದಿಲ್ಲ. ಆದ್ದರಿಂದ ಅವು ಕಲ್ಲುಗಳನ್ನ ನುಂಗುವುದರಿಂದ ಅವು ಗಿಜಾರ್ಡ್ಗೆ ಸೇರಿಕೊಂಡು ಅಲ್ಲೇ ಇರ್ತವೆ. ಸೊ ಇವು ತಿಂದ ಆಹಾರ ಗಿಜಾರ್ಡ್ಗೆ ಸೇರಿಕೊಂಡಾಗ ಈ ಕಲ್ಲುಗಳೇ ಅದು ತಿಂದ ಆಹಾರವನ್ನ ರುಬ್ಬುತ್ತೆ, ಅಂದ್ರೆ ಜೀರ್ಣಗೊಳಿಸಲು ಸಹಾಯ ಮಾಡುತ್ತೆ. ನಂತರ ಆ ಆಹಾರ ಸಣ್ಣ ಕರುಳಿಗೆ ಸೇರಿಕೊಳ್ಳುತ್ತೆ. ಕೋಳಿ ತಿನ್ನುವ ಗಟ್ಟಿ ಪದಾರ್ಥವನ್ನ ಜೀರ್ಣಗೊಳಿಸಲು ಈ ಸಣ್ಣ ಸಣ್ಣ ಕಲ್ಲುಗಳು ಸಹಾಯ ಮಾಡ್ತವೆ. ಅದಕ್ಕೆ ಈ ಕಲ್ಲುಗಳನ್ನ ಕೋಳಿ ಬೇಕಂತಲೇ ನುಂಗಿ ತನ್ನ ಗಿಜಾರ್ಡ್ ನಲ್ಲಿ ಸ್ಟೋರ್ ಮಾಡ್ಕೊಳ್ತವೆ. ಹಾಗಾದ್ರೆ ಈಗ ಈ ಚಿಕನ್ ಗಿಜಾರ್ಡ್ ನ ತಿನ್ನುವುದರಿಂದ ಆಗುವ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಚಿಕನ್ ಗಿಜಾರ್ಡ್ ಒಂದು ಪೌಷ್ಟಿಕಾಂಶಗಳಿಂದ ಕೂಡಿದ ಆಹಾರ. ಇದನ್ನ ತಿನ್ನುವುದರಿಂದ ನಮಗೆ ಎಷ್ಟೋ ಆರೋಗ್ಯ ಪ್ರಯೋಜನಗಳನ್ನ ನಮಗೆ ಒದಗಿಸುತ್ತೆ. ಅವುಗಳಲ್ಲಿ ಮುಖ್ಯವಾಗಿ ನೋಡ್ಕೊಂಡ್ರೆ ಹೈ ಪ್ರೋಟೀನ್. ಚಿಕನ್ ಗಿಜಾರ್ಡ್ ನಲ್ಲಿ ಪ್ರೋಟೀನ್ ಹೆಚ್ಚಾಗಿರುತ್ತೆ. ಇದು ಮನುಷ್ಯನ ಮೂಳೆಗಳನ್ನ ಗಟ್ಟಿಗೊಳಿಸುವ ಖನಿಜಗಳ ಬೆಳವಣಿಗೆಗೆ ಹೆಚ್ಚು ಸಹಾಯ ಮಾಡುತ್ತೆ. ತೆಳ್ಳಗೆ ಇರುವವರು, ಜಿಮ್ ಮಾಡುವವರು ಇದನ್ನ ತಿನ್ನುವುದು ತುಂಬಾ ಒಳ್ಳೆಯದು. ಲೋ ಕ್ಯಾಲೋರೀಸ್. ಚಿಕನ್ ಗಿಜಾರ್ಡ್ ಎನ್ನುವುದು ಕಡಿಮೆ ಕ್ಯಾಲೋರೀಸ್ ಇರುವ ಆಹಾರ. ಸೊ ತೆಳ್ಳಗೆ ಆಗಬೇಕು ಎನ್ನುವವರು, ಡಯಟ್ ಮಾಡುವವರು ಇದನ್ನ ತೆಗೆದುಕೊಳ್ಳಬಹುದು. ಗುಡ್ ಸೋರ್ಸ್ ಆಫ್ ಐರನ್. ಇದರಲ್ಲಿ ಐರನ್ ಕೂಡ ಹೆಚ್ಚಾಗಿರುತ್ತೆ. ಇದು ನಮ್ಮ ಶರೀರಕ್ಕೆ ಆಕ್ಸಿಜನ್ ನ ತೆಗೆದುಕೊಂಡು ಹೋಗಲು ತುಂಬಾ ಮುಖ್ಯವಾದ ಖನಿಜ. ಆದ್ರೆ ಐರನ್ ಕೊರತೆಯಿಂದ ಬಲಹೀನತೆ, ಟಯರ್ಡ್ನೆಸ್ ಮತ್ತು ಇನ್ನಿತರೆ ಆರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತೆ. ಆದ್ದರಿಂದ ಐರನ್ ಕೊರತೆ ಇರುವವರು ಇದನ್ನ ತಿನ್ನಿ. ಗುಡ್ ಸೋರ್ಸ್ ಆಫ್ ಜಿಂಕ್. ಇದರಲ್ಲಿ ಜಿಂಕ್ ಕೂಡ ಹೇರಳವಾಗಿರುತ್ತೆ. ಜಿಂಕ್ ಮಿನರಲ್ಸ್ ರೋಗ ನಿರೋಧಕ ಶಕ್ತಿಯಂತೆ ಗಾಯಗಳನ್ನ ವಾಸಿಪಡಿಸುವಲ್ಲಿ ಇದು ತುಂಬಾ ಉಪಯೋಗವಾಗುತ್ತೆ. ಗುಡ್ ಸೋರ್ಸ್ ಆಫ್ ಬಿ ವಿಟಮಿನ್ಸ್. ಇದರಲ್ಲಿ ಬಿ ವಿಟಮಿನ್ಸ್ ಕೂಡ ಹೆಚ್ಚಾಗಿರುತ್ತವೆ. ಇದು ಮನುಷ್ಯನಲ್ಲಿ ಶಕ್ತಿಯನ್ನ ಹೆಚ್ಚಿಸಲು, ಸೆಲ್ ಮೆಟಬಾಲಿಸಂ ಮತ್ತು ನರನಾಡಿಗಳ ಕೆಲಸಕ್ಕೆ ತುಂಬಾ ಅವಶ್ಯಕ. ಒಟ್ಟಿನಲ್ಲಿ ಚಿಕನ್ ಗಿಜಾರ್ಡ್ ಒಂದು ಪೌಷ್ಟಿಕಾಂಶಗಳಿಂದ ಕೂಡಿದ ಆಹಾರ. ಇದು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಒದಗಿಸುತ್ತೆ. ಇದರಲ್ಲಿ ಪ್ರೋಟೀನ್, ಐರನ್, ಜಿಂಕ್, ಬಿ ವಿಟಮಿನ್ಸ್ ಗಳು ಹೇರಳವಾಗಿ ಇರುತ್ತವೆ. ಆದ್ರೆ ಇದನ್ನು ತಿನ್ನುವುದರಿಂದ ಉಂಟಾಗುವ ನಷ್ಟಗಳನ್ನ ಕೂಡ ನೋಡೋಣ ಬನ್ನಿ. ಹೈ ಕೊಲೆಸ್ಟ್ರಾಲ್. ಇದರಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗಿರುತ್ತೆ. ಇದನ್ನ ಹೆಚ್ಚಾಗಿ ತಿಂದ್ರೆ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಹೆಚ್ಚಿಸುತ್ತೆ. ಇದರಿಂದ ಹೃದಯ ಸಂಬಂಧಿತ ಕಾಯಿಲೆಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೈ ಸೋಡಿಯಂ. ಹಾಗೆ ಚಿಕನ್ ಗಿಜಾರ್ಡ್ ನಲ್ಲಿ ಸೋಡಿಯಂ ಪ್ರಮಾಣ ಹೆಚ್ಚಾಗಿರುತ್ತೆ. ಇದು ಅಧಿಕ ರಕ್ತದೊತ್ತಡಕ್ಕೆ ದಾರಿ ಮಾಡಿಕೊಡುತ್ತೆ. ರಕ್ತದೊತ್ತಡ, ಹೃದಯಾಘಾತ ಮತ್ತು ಮೂತ್ರಪಿಂಡಗಳ ಕಾಯಿಲೆಗಳಿಗೆ ದಾರಿ ಮಾಡಿಕೊಡುತ್ತೆ. ಡಿಫಿಕಲ್ಟ್ ಟು ಡೈಜೆಸ್ಟ್. ಹೌದು, ಚಿಕನ್ ಗಿಜಾರ್ಡ್ ಜೀರ್ಣವಾಗುವುದು ತುಂಬಾ ಕಷ್ಟ. ಮುಖ್ಯವಾಗಿ ಜೀರ್ಣ ಸಮಸ್ಯೆ ಇರುವವರಿಗೆ ತುಂಬಾ ಕಷ್ಟ. ಏಕೆಂದ್ರೆ ಚಿಕನ್ ಗಿಜಾರ್ಡ್ ನಲ್ಲಿ ಕನೆಕ್ಟಿವ್ ಟಿಶ್ಯೂಸ್ ಹೆಚ್ಚಾಗಿರುವ ಅವಯವ. ನೀವು ಸಹ ಗಮನಿಸಿರ್ತೀರಾ, ಈ ಭಾಗ ಸ್ವಲ್ಪ ಗಟ್ಟಿಯಾಗಿ ರಬ್ಬರ್ ತರ ಇರುತ್ತೆ. ಆದ್ದರಿಂದ ಜೀರ್ಣ ಸಮಸ್ಯೆ ಇರುವವರು ಇದನ್ನ ಅವಾಯ್ಡ್ ಮಾಡುವುದು ತುಂಬಾ ಒಳ್ಳೆಯದು. ಇಟ್ ಕಂಟೈನ್ಸ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ. ಈ ಚಿಕನ್ ಗಿಜಾರ್ಡ್ ನಲ್ಲಿ ಸಾಲ್ಮೊನೆಲ್ಲಾ ನಂತಹ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾಸ್ ಇರುತ್ತೆ. ಚಿಕನ್ ಗಿಜಾರ್ಡ್ ಸರಿಯಾಗಿ ಕುದ್ದಿಲ್ಲ ಅಂದ್ರೆ ಈ ಬ್ಯಾಕ್ಟೀರಿಯಾ ಫುಡ್ ಪಾಯ್ಸನ್ ಗೆ ಕಾರಣವಾಗುತ್ತೆ. ಸೊ ಚಿಕನ್ ಗಿಜಾರ್ಡ್ ನ ತಿನ್ನುವುದರಿಂದ ಉಂಟಾಗುವ
ನಷ್ಟಗಳನ್ನ ಕಡಿಮೆ ಮಾಡ್ಲಿಕ್ಕೆ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡಿ ಅದರ ಒಳಗೆ ಒಂದು ಯೆಲ್ಲೋ ಲೇಯರ್ ಇರುತ್ತೆ ಅಲ್ವಾ, ಅದನ್ನ ಚೆನ್ನಾಗಿ ತೆಗೆದು ಚೆನ್ನಾಗಿ ಕುದಿಸಿ ಕಡಿಮೆ ಪ್ರಮಾಣದಲ್ಲಿ ತಿನ್ನುವುದು ಒಳ್ಳೆಯದು. ನಿಮ್ಗೆ ಏನಾದ್ರೂ ಜೀರ್ಣ ಸಮಸ್ಯೆಗಳು ಇದ್ರೆ ಚಿಕನ್ ಗಿಜಾರ್ಡ್ ನ ತಿನ್ನದೇ ಇರುವುದೇ ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ಈಗ ಎಲ್ರಿಗೂ ಇಷ್ಟವಾಗುವ ಕೋಳಿಯ ಕಾಲುಗಳನ್ನ ತಿನ್ನುವುದರಿಂದ ಆಗುವ ಉಪಯೋಗಗಳ ಬಗ್ಗೆ ನೋಡ್ಕೊಳ್ಳೋಣ ಬನ್ನಿ. ಇದರಲ್ಲಿ ಮೊದಲ ಉಪಯೋಗ ಮೂಳೆಗಳನ್ನ ಬಲಗೊಳಿಸುತ್ತೆ. ಹೌದು, ಕೋಳಿ ಕಾಲುಗಳನ್ನ ತಿನ್ನುವುದರಿಂದ ನಮ್ಮ ಮೂಳೆಗಳು ದೃಢವಾಗಿ ಬದಲಾಗುತ್ತವೆ. ಕಾಲು ನೋವಿದ್ದರೆ ಕೋಳಿ ಕಾಲುಗಳನ್ನ ತಿನ್ನುವುದರಿಂದ ತುಂಬಾ ಕಡಿಮೆ ಆಗುತ್ತೆ. ಇದರಿಂದ ಮೂಳೆಗಳಿಗೆ ತುಂಬಾ ಪೌಷ್ಟಿಕಾಂಶಗಳು ಸಿಗ್ತವೆ. ಇದರಿಂದ ನಿಮಗೆ ತುಂಬಾ ಶಕ್ತಿ ಸಿಗುತ್ತೆ. ಒಂದು ವೇಳೆ ನಿಮಗೆ ಕೈ ಕಾಲುಗಳಲ್ಲಿ ನೋವು, ಬೆನ್ನು ನೋವು ಇದ್ದರೆ ಕೋಳಿ ಕಾಲುಗಳನ್ನ ತಪ್ಪದೇ ತಿನ್ನಿ. ಇದು ಕೇವಲ ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ದೂರ ಮಾಡುವುದು ಅಷ್ಟೇ ಅಲ್ಲದೆ ನಿಮ್ಮ ಎಲುಬುಗಳನ್ನ ದೃಢಗೊಳಿಸುತ್ತೆ. ನಿಮಗೆ ಫ್ಯೂಚರ್ ನಲ್ಲಿ ಕೈ ಕಾಲು, ಬೆನ್ನು ನೋವು, ಸೊಂಟದ ನೋವುಗಳು ಇರುವುದಿಲ್ಲ. ಕೋಳಿ ಕಾಲುಗಳನ್ನ ತಿನ್ನುವುದರಿಂದ ನಮ್ಮ ಕಂಡಗಳಿಗೆ ಶಕ್ತಿಯನ್ನ ಒದಗಿಸುತ್ತೆ, ನಮಗೆ ಎನರ್ಜಿಯನ್ನ ಒದಗಿಸುತ್ತೆ. ಆದ್ದರಿಂದ ಯಾರು ಜಿಮ್ಗೆ ಹೋಗ್ತಾರೆ ಮತ್ತು ಫಿಟ್ನೆಸ್ ವಿಷಯದಲ್ಲಿ ಯಾರು ಜಾಗ್ರತೆಗಳನ್ನ ತೆಗೆದುಕೊಳ್ಳುತ್ತಾರೆ ಅಂತವರಿಗೆ ಕೋಳಿ ಕಾಲು ತುಂಬಾ ಒಳ್ಳೆಯ ಆಹಾರವಾಗುತ್ತೆ. ಇದನ್ನ ತಿನ್ನುವುದರಿಂದ ಅವರ ಕಂಡಗಳಿಗೆ ಅದ್ಭುತವಾದ ಶಕ್ತಿ ಸಿಗುತ್ತೆ. ಅದರಿಂದ ಅವರು ಹೆಚ್ಚು ವೇಟ್ ನ ಎತ್ತಲು ಸಹಾಯವಾಗಿ ಅವರ ಮಸಲ್ಸ್ ನ ಬೆಳೆಸಿಕೊಳ್ಳಬಹುದು. ಅಷ್ಟೇ ಅಲ್ಲ, ಕೋಳಿ ಕಾಲುಗಳನ್ನು ತಿನ್ನುವುದರಿಂದ ಮುಖದಲ್ಲಿ ಗ್ಲೋನೆಸ್ ಹೆಚ್ಚಾಗುತ್ತೆ. ಹಾಗೆ ಇದನ್ನು ತಿನ್ನುವುದರಿಂದ ತುಂಬಾ ವರ್ಷಗಳವರೆಗೆ ಯುವಕರಂತೆ ಕಾಣುತ್ತಾರೆ. ಕೋಳಿ ಕಾಲುಗಳಲ್ಲಿ ಕ್ಯಾಲ್ಸಿಯಂ ಹೆಚ್ಚಾಗಿರುತ್ತೆ. ಇದರಿಂದ ಶರೀರಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿ ಲಭಿಸುತ್ತೆ. ಒಂದು ವೇಳೆ ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆ ಇದ್ರೆ, ನೀವು ಯಾವಾಗ್ಲೂ ಅನಾರೋಗ್ಯಕ್ಕೆ ಗುರಿಯಾಗ್ತಾ ಇದ್ರೆ ಮತ್ತು ನಿಮ್ಮ ಶರೀರದಲ್ಲಿ ನೋವುಗಳಿದ್ರೆ, ಇಂತಹ ಯಾವ ಸಮಸ್ಯೆಗಳಿದ್ರೂ ಕೂಡ ನೀವು ಕೇವಲ ವಾರಕ್ಕೆ 2 ರಿಂದ 3 ಬಾರಿ ಕೋಳಿ ಕಾಲುಗಳನ್ನು ತಿಂದು ನಿಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಪ್ರಮಾಣವನ್ನು ಹೆಚ್ಚಿಸಿಕೊಳ್ಳಿ. ಕೋಳಿ ಕಾಲುಗಳನ್ನು ತಿನ್ನುವುದರಿಂದ ನಿಮ್ಮ ಬಲಹೀನತೆಯನ್ನು ದೂರ ಮಾಡಿಕೊಳ್ಳಬಹುದು. ಒಂದು ವೇಳೆ ನಿಮ್ಮ ಶರೀರ ತುಂಬಾ ಬಲಹೀನವಾಗಿದ್ದರೆ ಬ್ಲಡ್ ಕಡಿಮೆ ಆಗುತ್ತೆ. ಇದರಿಂದ ಸ್ವಲ್ಪ ಜನರಿಗೆ ಕಣ್ಣು ಚಕ್ರ ಬಂದಂತೆ ಅನಿಸುತ್ತೆ. ಇವುಗಳಿಂದ ಅಂತವರಿಗೆ ಬೇರೆ ರೋಗಗಳು ಬರಲು ದಾರಿ ಮಾಡಿಕೊಡುತ್ತವೆ. ಅವುಗಳಿಂದ ತಪ್ಪಿಸಿಕೊಳ್ಳಲು ಅವರು ಸರಿಯಾದ ಆಹಾರವನ್ನು ತೆಗೆದುಕೊಳ್ಳುವುದು ತುಂಬಾ ಮುಖ್ಯ. ಇದರಲ್ಲಿ ಎಲ್ಲಾ ರೀತಿಯ ಪೌಷ್ಟಿಕಾಂಶಗಳು ಇರುತ್ತವೆ. ಆದ್ದರಿಂದ ಯಾರ ದೇಹವಾದ್ರೂ ಬಲಹೀನವಾಗಿದ್ರೆ ಮತ್ತು ಬಲಹೀನತೆಯಿಂದ ನಿಮ್ಮ ತಲೆ ಚಕ್ರ ಬರ್ತಾ ಇದ್ರೆ ಅಂತವರು ಕೋಳಿ ಕಾಲುಗಳನ್ನ ತಪ್ಪದೇ ತಿನ್ನಿ. ಹೀಗೆ ತಿನ್ನುವುದರಿಂದ ಸ್ವಲ್ಪ ದಿನಗಳಲ್ಲಿ ನಿಮ್ಮ ದೇಹದಲ್ಲಿನ ಬದಲಾವಣೆಯನ್ನ ನೀವೇ ಗುರುತಿಸಬಹುದು. ಯಾರಿಗೆ ಮೊಣಕಾಲು, ಕೈಕಾಲು, ಸೊಂಟದ ನೋವುಗಳಿಂದ ಬಾಧೆ ಪಡ್ತಾ ಇದ್ದಾರೆ ಅಂತವರಿಗೆ ಇದು ರಾಮಬಾಣವಿದ್ದಂತೆ. ತುಂಬಾ ಜನ ಎಕ್ಸ್ಪರ್ಟ್ಸ್ ಹೇಳೋದು ಏನಂದ್ರೆ ಕೋಳಿ ಕಾಲು ಮೊಣಕಾಲು ನೋವುಗಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಯಾರ್ಯಾರು ಈ ಸಮಸ್ಯೆಗಳಿಂದ ಬಾಧೆ ಪಡ್ತಾ ಇದ್ದೀರಾ ಅವರು ವಾರಕ್ಕೆ 2 ರಿಂದ 3 ಸಲ ಕೋಳಿ ಕಾಲುಗಳನ್ನ ತಿನ್ಬೇಕು. ನಿಧಾನವಾಗಿ ಅವರಿಗೆ ಆ ಸಮಸ್ಯೆ ವಾಸಿ ಆಗುತ್ತೆ. ಕೋಳಿ ಕಾಲು ಎಷ್ಟು ಉಪಯೋಗಗಳಿಂದ ಕೂಡಿದೆ ಅಂದ್ರೆ ಇದನ್ನ ತಿನ್ನುವುದರಿಂದ ಮೂಳೆಗಳ ನೋವು ಇರುವುದಿಲ್ಲ. ನಂತರ ಜಿಮ್ಗೆ ಹೋಗುವವರಿಗೆ ಇದು ತುಂಬಾ ಉಪಯೋಗವಾಗುತ್ತೆ. ಒಂದು ವೇಳೆ ನೀವು ಜಿಮ್ಗೆ ಹೋಗ್ತಾ ಇದ್ರೆ ನಿಮಗೆ ಮಸಲ್ಸ್ ಬರ್ತಾ ಇಲ್ಲ ಅಂದ್ರೆ ಅಂತಹ ಸಮಯದಲ್ಲಿ ವೇಟ್ ನ ಹೆಚ್ಚಿಸಲಿಕ್ಕೆ ನೀವು ವಾರಕ್ಕೆ 4-5 ಬಾರಿ ಈ ಕೋಳಿ ಕಾಲುಗಳನ್ನ ತಿನ್ಬೇಕು. ಅದರಿಂದ ಕೇವಲ ನಿಮ್ಮ ವೇಟ್ ನ ಹೆಚ್ಚಿಸುವುದು ಅಷ್ಟೇ ಅಲ್ಲದೆ ನಿಮ್ಮ ಮಸಲ್ಸ್ ಕೂಡ ಡೆವಲಪ್ ಆಗ್ತವೆ. ಚಳಿಗಾಲದಲ್ಲಿ ಕೋಳಿ ಕಾಲುಗಳನ್ನ ತಿನ್ನುವುದು ತುಂಬಾ ಒಳ್ಳೆಯದು. ಏಕೆಂದ್ರೆ ಈ ಕೋಳಿ ಕಾಲು ಸಹಜ ಸಿದ್ಧವಾಗಿ ನಿಮಗೆ ತುಂಬಾ ಬಿಸಿಯನ್ನ ಒದಗಿಸುತ್ತೆ. ಆದ್ದರಿಂದ ನೀವು ಕೋಳಿ ಕಾಲುಗಳನ್ನ ಚಳಿಗಾಲದಲ್ಲಿ ತಿಂದ್ರೆ ಅದು ನಿಮ್ಮನ್ನ ಚಳಿಗಾಲದಲ್ಲಿ ಬರುವ ರೋಗಗಳಿಂದ ಕಾಪಾಡುತ್ತೆ. ಚಳಿ, ಮೈ ನಡುಕ, ನೆಗಡಿ, ಶೀತ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ವಾಸಿಪಡಿಸುತ್ತೆ. ಕೋಳಿ ಕಾಲುಗಳನ್ನ ತಿನ್ನುವುದರಿಂದ ಆಗುವ ಇನ್ನೊಂದು ಉಪಯೋಗದ ಬಗ್ಗೆ ಕೇಳಿದ್ರೆ ಆಶ್ಚರ್ಯವಾಗುತ್ತೆ. ಕೋಳಿ ಕಾಲುಗಳನ್ನು ನಿರಂತರವಾಗಿ ತಿನ್ನುವವರಿಗೆ ಅಷ್ಟು ಬೇಗನೆ ಮುದುಕರಾಗುವುದಿಲ್ಲ. ಏಕೆಂದ್ರೆ ಇದನ್ನ ತಿನ್ನೋದ್ರಿಂದ ಮೊದಲು ಕೀಲು ನೋವಿನ ಸಮಸ್ಯೆಗಳು ಬರುವುದಿಲ್ಲ. ಹಾಗೆ ಇದನ್ನ ತಿನ್ನುವುದರಿಂದ ಚರ್ಮ ತುಂಬಾ ಯೌವನವಾಗಿರುತ್ತೆ. ಇದರಿಂದ ಅವರ ವಯಸ್ಸು ಹೆಚ್ಚಾಗಬಹುದು. ಆದರೆ ವಯಸ್ಸಾದಂತೆ ಅವರ ಮುಖದಲ್ಲಿ ಮತ್ತು ಅವರ ದೇಹದಲ್ಲಿ ಕಾಣಿಸುವುದಿಲ್ಲ. ಈಗ ಕೋಳಿ ಕಾಲುಗಳಿಂದ ಸಿಗುವ ಇನ್ನೊಂದು ಅದ್ಭುತ ಲಾಭದ ಬಗ್ಗೆ ನೋಡೋಣ. ಅದು ನಮ್ಮ ಚರ್ಮವನ್ನ ಕ್ಲೀನ್ ಮಾಡ್ಕೊಳ್ಳೋದು. ಹೌದು, ಕೋಳಿ ಕಾಲು ನಮ್ಮ ಚರ್ಮವನ್ನ ಟೈಟ್ ಮತ್ತು ಕ್ಲೀನ್ ಮಾಡುತ್ತೆ. ಇದರಿಂದ ನಮ್ಮ ಚರ್ಮದ ಮೇಲಿರುವ ಮೊಡವೆಗಳು, ಕಲೆಗಳು ಮಾಯವಾಗ್ತವೆ. ಇದರಿಂದ ಅಷ್ಟು ಬೇಗನೆ ಚರ್ಮ ಮಡಿಚಿಕೊಳ್ಳುವುದಿಲ್ಲ, ಮುಖದಲ್ಲಿ ವಯಸ್ಸಾದಂತೆ ಕಾಣುವುದಿಲ್ಲ. ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನ ಕೋಳಿ ಕಾಲುಗಳನ್ನ ಮತ್ತು ಚಿಕನ್ ಗಿಜಾರ್ಡ್ ನ ತಿಂತೀರಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.